So we must always be kind and respectful when we speak to anybody. ಯಾರಿಗಾದ್ರೂ ಒತ್ತಿಗೆ ಮಾತಾಡುವಾಗ ನಾವು ಬಹಳ ಸಾತ್ವಿಕರು, ದೀನ When ಮನಸ್ಸುಳ್ಳವರಾಗಿರ್ಬೇಕು. we stand for the truth, ನಾವು ಸತ್ಯಕ್ಕೆ ನಿಂತ್ಕೊಂಡಾಗ we ಕೂಡ must know why we stand for the truth. ನಮ್ಗೆ ಗೊತ್ತಿರಬೇಕು ಯಾಕೆ ನಾವು ಸತ್ಯಕ್ಕಾಗಿ ನಿಂತ್ಕೊಂತೀವಿ ಅಂತ. I know once when somebody told me, why don't you say that Jesus Christ is only one of the ways to God? ನನಗೆ ಗೊತ್ತಿದೆ, ಯಾರೋ ಹೇಳಿದ್ರು ಯೇಸು ಸ್ವಾಮಿ ಕೂಡ ಎಲ್ಲಾ ದಾರಿಗಳಲ್ಲಿ ಅವರು ಒಂದು ಮಾರ್ಗ ಅಂತ ಯಾಕೆ ಹೇಳ್ಬಾರ್ದು. I asked him, do you want me to call Jesus Christ a liar? ನಾನು ಕೇಳ್ದೆ, ಯೇಸು ಸ್ವಾಮಿಯ ಸುಳ್ಳುಗಾರನು ಅಂತ ಹೇಳು ಅಂತ ನನ್ಗೆ ಹೇಳ್ತಾ ಇದೀಯಾ? No, don't call him a liar. ಆತನ ಸುಳ್ಳುಗಾರನು ಅಂತ ಹೇಳ್ಬೇಡ. But I say, Jesus said in John 14 verse 6, ಯೋಹನ 14:6 ಹೀಗೆ ಹೇಳಿದ್ರು, I am the way, ನಾನೇ ಮಾರ್ಗವು, no one comes to the Father but through me. ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ. That's what I'm saying. ಅದನ್ನೇ ನಾನು ಹೇಳ್ತಾ No one can come to God the Father except through Jesus Christ. ಯೇಸು ಸ್ವಾಮಿಯ ಬಿಟ್ಟು ಬೇರೆ ಯಾವುದೇ ಮಾರ್ಗದಲ್ಲಿ ತಂದೆಯ ಬಳಿ ಬರ್ಲಿಕ್ಕೆ You are ಸಾಧ್ಯವಿಲ್ಲ. asking me to call Jesus a liar and say, no, Jesus, you're a liar. You're only one way. There are many ways. ನನಗೆ ನೀನ್ ಏನ್ ಹೇಳ್ತಾ ಇದೀಯ ಅಂದ್ರೆ, ಯೇಸು ಸ್ವಾಮಿ ನೀನು ಸುಳ್ಳುಗಾರನು, ಯೇಸು ನೀನು ಮಾತ್ರ ಅಲ್ಲ ಬೇರೆ ಮಾರ್ಗಗಳಿದೆ ತಂದೆಗೆ ಅಂತ ಹೇಳು ಅಂತ ಹೇಳ್ತಾ ಇದೀಯ. Now, many non-Christians don't know this verse. ಬಹಳಷ್ಟು ಅಕ್ರೈಸ್ತರಿಗೆ ಈ ವಚನ ಗೊತ್ತಿಲ್ಲ. We respect Jesus a lot, ನೀನು ಯೇಸು ಸ್ವಾಮಿಗೆ ಬಹಳ ಗೌರವ but ಕೊಡ್ತೀಯ. he's only one of the ways. ಅವರು ಒಂದು ಎಲ್ಲದರಲ್ಲೂ ಒಂದು ಮಾರ್ಗ. I said, then you don't respect Jesus. ನಾನು ಹೇಳ್ತೀನಿ, ಆಗಿದ್ರೆ ನೀನು ಯೇಸು ಸ್ವಾಮಿಗೆ ಮರ್ಯಾದೆ You ಕೊಡ್ತಾರೆ. respect Jesus and then you're saying he's a liar. ನೀನು ಹೇಳ್ತಾ ಇದೀಯ ಯೇಸು ಸ್ವಾಮಿಗೆ ನಾನು ಗೌರವ ಕೊಡ್ತೀನಿ ಅಂತ, ಮತ್ತೆ ಅವನನ್ನ ಸುಳ್ಳುಗಾರನು ಅಂತ ಕರಿತಾ ಇದೀಯ. The only way to the Father. ಆತನೇ ಹೇಳಿದಾನೆ ನಾನು ಒಬ್ಬನೇ ಮಾರ್ಗ ಅಂತ. And you say, no, that's a lie. ನೀನು ಹೇಳ್ತಾ ಇದೀಯ ಅದು ಸುಳ್ಳು Then ಅಂತ. how can you say you respect Jesus Christ? ನೀನ್ ಹೇಗೆ ಹೇಳ್ತೀಯ ಯೇಸು ಸ್ವಾಮಿಗೆ ಗೌರವ ಕೊಡ್ತೀನಿ ಅಂತ? ನಾನು ಹೇಳ್ತೀನಿ, Be honest. ನೀನು ಪ್ರಾಮಾಣಿಕವಾಗಿ Say, ಹೇಳು. there are many ways to God. ದೇವರಿಗೆ ಬಹಳಷ್ಟು ಮಾರ್ಗಗಳಿದೆ. Jesus did not know, either he was ignorant or he was a liar. ಯೇಸು ಸ್ವಾಮಿಗೆ ಗೊತ್ತಿರ್ಲಿಲ್ಲ, ಆತನಿಗೆ ಗೊತ್ತಿರ್ಲಿಲ್ಲ, ತಿಳಿದಿರ್ಲಿಲ್ಲ, ಅರಿವಿರ್ಲಿಲ್ಲ, ಅಥವಾ ಆತ ಮೂರ್ಖ. Maybe you say, you don't call him a liar, but maybe you say he was ignorant, he did not know. ಆತನು ಸುಳ್ಳುಗಾರನು ಅಂತ ಹೇಳ್ತಾ ಇಲ್ಲ, ಏನೋ ಅವನಿಗೆ ಗೊತ್ತಿರ್ಲಿಲ್ಲ ಅಂತ ಹೇಳ್ತಾ ಇದೀಯ. Be honest and say you are cleverer than Jesus Christ. ನೀನು ಪ್ರಾಮಾಣಿಕನಾಗಿ ಹೀಗೆ ಹೇಳು, ನೀನು ಯೇಸು ಸ್ವಾಮಿಗಿಂತ You ಬುದ್ಧಿವಂತನು say ಅಂತ. there are so many ways to God. ನೀನು ಈ ದೇವರ ಬಳಿಗೆ ಬಹಳಷ್ಟು ಮಾರ್ಗಗಳಿದೆ. Jesus was more stupid than you. He said he's the only way. ಯೇಸು ಸ್ವಾಮಿ ನಿನಗಿಂತ ಮೂರ್ಖನು, ಆತನು ಒಂದೇ ಮಾರ್ಗ ಅಂತ ಹೇಳ್ದ. Be honest. ನೀನ್ ಪ್ರಾಮಾಣಿಕನಾಗಿ ಹೇಳು. I respect Jesus Christ, but he's not the only way. ಈ ತರ ಹೇಳ್ಬೇಡ, ನಾನು ಗೌರವಿಸ್ತೀನಿ ಆದ್ರೂ ಎಲ್ಲ ಮಾರ್ಗ ಇದೆ ಅಂತ. Just point out this to them. ಅವರಿಗೆ ಈ ವಾಕ್ಯವನ್ನ ತೋರಿಸ್ಬೇಕು. Then we must explain to them why Jesus is the only way. ಅವರಿಗೆ ವಿವರಿಸಬೇಕು ಯಾಕೆ ಯೇಸು ಸ್ವಾಮಿನೇ ಒಂದೇ ಮಾರ್ಗ ಅಂತ. So this is what I usually tell non-Christian people when they ask me. ಅಕ್ರೈಸ್ತರು ಹೀಗೆ ಕೇಳಿದಾಗ ನಾನು ಹೀಗೆ ಹೇಳ್ತೀನಿ ಅವರಿಗೆ. I say, first of all, we are not born into the world as Hindus and Muslims and Christians. ಈ ಭೂಮಿಯಲ್ಲಿ ನಾವು ಹುಟ್ಟುವಾಗ ಹಿಂದೂಗಳು, ಮುಸ್ಲಿಮರು, ಕ್ರೈಸ್ತರಾಗಿ ಹುಟ್ಟಿಲ್ಲ ನಾವು. I say, you go into a hospital with all those 10 babies that are born there in the baby's ward. ಅಲ್ಲಿ ಆಸ್ಪತ್ರೆನಲ್ಲಿ ಹೋಗಿ 10 ಮಕ್ಕಳು ಹುಟ್ಟಿರ್ತಾರೆ, ಚಿಕ್ಕ ಮಕ್ಕಳು. ಅವರನ್ನು ನೋಡಿ, can you tell me which is a Hindu, which is a Christian, which is a Muslim there? ಆ ಮಕ್ಕಳನ್ನ ನೋಡಿ ಹೇಳಲಿಕ್ಕೆ ಸಾಧ್ಯನಾ ಯಾವುದು ಹಿಂದೂ ಮಗು, ಮುಸ್ಲಿಂ ಮಗು, ಕ್ರೈಸ್ತ ಮಗು ಅಂತ? ಅವರೆಲ್ಲ ಒಂದೇ ತರ ಇರ್ತಾರೆ. Then you see them, all these children, when they are 2 years old. ಅವರು ಎಲ್ಲ 2 ವರ್ಷದವರಾದಾಗ ನೋಡ್ತೀವಿ. They are all fighting and grabbing and yelling just like any other 2-year-old. ಅವರು ಎಲ್ಲಾ ಮಕ್ಕಳ ತರನೇ ಅವರು ಜಗಳ ಮಾಡ್ತಾ ಇರ್ತಾರೆ, ಕೂಗಾಡ್ತಾ ಇರ್ತಾರೆ, ಕಿತ್ಕೊಳ್ತಾ Can ಇರ್ತಾರೆ. you tell me which is the Christian, which is the Hindu? You cannot. ಅಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡು, ಯಾರು ಕ್ರಿಶ್ಚಿಯನ್, ಯಾರು ಹಿಂದೂಸು, How ಕ್ರಿಶ್ಚಿಯನ್. is it when they grow up a little more, you say, this is Hindu, this is Christian, this is Muslim? ಹಾಗೆ ಅವರು ಸ್ವಲ್ಪ ಬೆಳವಣಿಗೆ ಆದ್ಮೇಲೆ ನೀನು ಕಂಡುಹಿಡಿಯಕ್ಕಾಗುತ್ತೆ ಅವರು ಹಿಂದೂಗಳು, ಮುಸ್ಲಿಮ್ಸ್ ಅಂತ. The parents have taught them. ಯಾಕೆ ಅಂದ್ರೆ ತಂದೆ ತಾಯಿಗಳು ಅದನ್ನ ಕಲಿಸಿದ್ದಾರೆ. The Christian parent took it to a church. ಒಬ್ಬ ಕ್ರೈಸ್ತ ತಂದೆ ತಾಯಿಗಳು ಅವರ ಸಭೆಗೆ ಕರ್ಕೊಂಡು ಹೋಗ್ತಾರೆ. The Muslim parent took the child to the mosque. ಮುಸ್ಲಿಂ ತಂದೆ ತಾಯಿಗಳು ಮಗುವನ್ನ ಮಸೀದಿ ಕರ್ಕೊಂಡು ಹೋಗ್ತಾರೆ. Took the child to the temple. ಹಿಂದೂ ತಂದೆ ತಾಯಿಗಳು ಅವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. Believing that is their God. ಅವರು ಅದು ದೇವರು ಅಂತ ನಂಬಿಕೊಂಡು ಬೆಳಿತಾರೆ. Brainwashing. ಅವರಿಗೆ ಮನಸ್ಸು ಸ್ಥಿರವಾಗ್ಬಿಡುತ್ತೆ. Like the communists brainwash them, people to become communists. ಕಮ್ಯುನಿಸ್ಟ್ಗಳು ಆತನೇ ಅವ್ರಿಗೆ ಹೇಳಿ ಅವರ ಮನಸ್ಸು ಸ್ಥಿರ ಆಗ್ಬಿಡುತ್ತೆ. ಹಾಗೆ then they grow up and say,
I'm Christian, I'm Hindu, I'm Roman Catholic, ಅವರು ಬೆಳೆದ ಮೇಲೆ ಹೀಗೆ ಹೇಳ್ತೇವೆ, ನಾನು ಹಿಂದೂ, ನಾನು ಕ್ರಿಶ್ಚಿಯನ್, ನಾನು ರೋಮನ್ ಕಥೋಲಿಕನು ಅಂತ, Muslim. ನಾನು ಮುಸ್ಲಿಮನು ಅಂತ. But it is all what they were brought up. ಅದೆಲ್ಲ ಅವರ ಬೆಳವಣಿಗೆಯ ದಾರಿಯಾಗಿದೆ. Let's forget all that. ಅದನ್ನೆಲ್ಲ ಮರ್ತು ಬಿಡಬೇಕು. Let's start with what the Bible says. ದೇವರ ವಾಕ್ಯ ಏನ್ ಹೇಳುತ್ತೆ ಅಲ್ಲಿಂದ ಪ್ರಾರಂಭಿಸುವ. We are not Christians, Muslims, Hindus. ನಾವು ಕ್ರಿಶ್ಚಿಯನ್ಸ್, ಹಿಂದೂಸ್, ಮುಸ್ಲಿಮ್ಸ್ ಅಲ್ಲ. The Bible says we are sinners. ದೇವರ ವಾಕ್ಯ ಹೇಳುತ್ತೆ ನಾವು ಪಾಪಿಗಳು ಅಂತ. Whatever religion you may have, ನಿಮಗೆ ಯಾವುದೇ ಧರ್ಮ ಇರಬಹುದು, we have all sinned. ನಾವು ಎಲ್ಲರೂ ಪಾಪಿಗಳು. That is what we are. ಅದೇ ನಾವು. We have sinned. ನಾವು ಪಾಪ ಮಾಡಿದ್ವಿ. Whatever your religion. ಯಾವುದೇ ಧರ್ಮ Let's ಆಗಿಲ್ಲ, call ourselves sinners. ಪ್ರಾರಂಭದಲ್ಲಿ ನಾವು ಎಲ್ಲರೂ ನಮ್ಮನ್ನ ನಾವು ಪಾಪಿಗಳು ಅಂತ ಕರೆಯೋಣ. You, whatever religion you and I have, we have a conscience that tells us when we did something wrong. ಯಾವುದೇ ಧರ್ಮವಾಗಿದ್ರು ನಮಗೆಲ್ಲರಿಗೂ ಮನಸಾಕ್ಷಿ ಇದೆ, ನಾವು ಏನ್ ತಪ್ಪು ಮಾಡಿದಾಗ ಅದು ತಪ್ಪು ಅಂತ ಹೇಳುತ್ತೆ. All the religions are ways in which we try to kill this voice of conscience. ಎಲ್ಲ ಧರ್ಮಗಳಿಂದ ನಾವು ಅದನ್ನ ಆ ಮನಸಾಕ್ಷಿಯನ್ನ ಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. Somehow make this conscience feel that God has accepted me. ಆ ಮನಸಾಕ್ಷಿ ಹೇಗೋ ಒಪ್ಕೊಳ್ಳೋ ಹಾಗೆ ಮಾಡುತ್ತೆ, ದೇವರು ನನ್ನನ್ನು ಸ್ವೀಕರಿಸಿದ್ದಾನೆ ಅಂತ. But how can God accept us? ದೇವರು ನಮ್ಮನ್ನ ಹೇಗೆ ಸ್ವೀಕರಿಸ್ತಾರೆ? See, sin is a very serious thing. ನೋಡಿ, ಪಾಪ ಅನ್ನೋದು ಬಹಳ ಗಂಭೀರವಾದ ವಿಷಯ. If you think sin is just like your child broke one cup in your house, ಮನೆಯಲ್ಲಿ ಯಾವುದೋ ಒಂದು ಗಾಜಿನ ಬಟ್ಟಲನ್ನ ಮುರಿದಾಕ್ಬಿಡ್ತಾರಲ್ಲ ಮಕ್ಕಳು, ಹಾಗೆ ಅನ್ಕೊಂಬೇಡಿ ಪಾಪ ಅಂದ್ರೆ. will you go and put your son in jail for breaking a cup? ಒಂದು ಆ ಬಟ್ಟಲು ಮುರಿದಿದ್ದಕ್ಕಾಗಿ ಮಗುವನ್ನ ಜೈಲಿನಲ್ಲಿ ಹಾಕ್ಬಿಡ್ತೀರಾ? No. ಇಲ್ಲ. Your son comes and says, Daddy, I'm sorry I broke the cup. ತಂದೆಗೆ ಬಂದು ಹೇಳ್ತಾನೆ, ಕ್ಷಮಿಸಿ, ನಾನು ಈ ಬಟ್ಲು ಮುರಿದಾಕ್ಬಿಟ್ಟೆ ಅಂತ. Say, son, forget it, it's okay. ನಾನು ಹೇಳ್ತೀನಿ, ಮಗನೇ ಮರ್ತೋಗ್ಬಿಡು, ಪರವಾಗಿಲ್ಲ. They say, why can't we just go to God and say, I'm sorry I did some wrong things, and God says it's okay. ಈಗ ಯಾಕೆ ಹೇಳ್ಬಾರ್ದು ಅಂತ ಕೆಲವರು ಹೇಳ್ತಾರೆ. ದೇವ್ರ ಹತ್ರ ಹೋಗ್ಬಿಟ್ಟು ನಾನು ತಪ್ಪು ಮಾಡಿದೆ, ನಾನು ಕ್ಷಮಿಸ್ಬಿಡು ಅಂತ ದೇವ್ರು ಒಪ್ಕೊಂಡ್ಬಿಡ್ತಾರೆ, ಕ್ಷಮಿಸ್ಬಿಡ್ತಾರೆ. Then I tell them, that means your understanding of sin is so small that you think it's like breaking a cup. ಅವಾಗ ನಾನು ಅವ್ರಿಗೆ ಹೇಳ್ತೀನಿ, ನಿನ್ನ ಈ ಒಂದು ಪಾಪದ ಅರ್ಥ ಏನಂದ್ರೆ ಈ ಒಂದು ಚಿಕ್ಕ ಬಟ್ಲು ಮುರಿದು ಹಾಕದಂಗೆ. Means you don't believe God is a very holy God. ನೀನು ನಂಬೋದಿಲ್ಲ ದೇವರು ಪವಿತ್ರ ಪರಿಶುದ್ಧ ದೇವರು ಅಂತ. If God is a really holy God, ದೇವರು ನಿಜವಾಗ್ಲೂ ಪವಿತ್ರರಾಗಿದ್ರೆ, then sin must be a very serious thing. ನಂತರ ಪಾಪ ಅಂದ್ರೆ ಅದು ಬಹಳ ಗಂಭೀರವಾದದ್ದು. It's something that cuts off your connection with God completely. ಅದು ದೇವರಿಂದ ನಿನ್ನ ಸಂಬಂಧವನ್ನ ಕಡಿದು ಹಾಕುವಂತ. It's like cutting the wire, the light is gone. ಆ ಒಂದು ವೈರ್ ಅನ್ನ ಕಟ್ ಮಾಡಿದ ಹಾಗೆ ಅದು ಬೆಳಕು ಹೋಗ್ಬಿಡುತ್ತೆ. Whether you cut it with a small blade or an axe, it's gone. ಒಂದು ಬ್ಲೇಡ್ ತಗೊಂಡು ಒಂದು ದೊಡ್ಡ ಕೊಡಲಿ ತಗೊಂಡು ಕತ್ತರಿಸ್ತಿರೋ, ಆದ್ರೆ ಅದು ಬೆಳಕು ಹೋಗ್ಬಿಡುತ್ತೆ. Small sin or big sin, your connection with God is gone. ಚಿಕ್ಕ ಪಾಪ ಆಗಿರ್ಬೋದು, ದೊಡ್ಡ ಪಾಪ ಆಗಿರ್ಬೋದು, ಮತ್ತೆ ದೇವರ ಜೊತೆ ಸಂಬಂಧ ಕಡಿದು ಹೋಯ್ತು. It's not a small thing like breaking a cup or a plate. ಒಂದು ಬಟ್ಟಲು ತಟ್ಟೆ ಮುರಿದು ಹಾಕದಾಗ ಅಲ್ಲ. That's why God can't just say, okay, forget it. ಅದರಿಂದ ದೇವರು ಪರವಾಗಿಲ್ಲ, ಮರ್ತೋಗ್ಬಿಡು ಅಂತ ಹೇಳಿಕ್ ಸಾಧ್ಯವಿಲ್ಲ. I say, let's use another example. ಇನ್ನೊಂದು ಉದಾಹರಣೆಯನ್ನು ನೋಡೋಣ. Supposing you see sin as something much more serious. ನೀವು ಇನ್ನೊಂದು ಪಾಪ, ಗಂಭೀರವಾದ ಪಾಪವನ್ನು ನೋಡಿ. You went into the bank and you robbed 100 crores of rupees from the bank. ಒಂದು ಬ್ಯಾಂಕ್ ಹೋಗ್ಬಿಟ್ಟು 100 ಕೋಟಿ ರೂಪಾಯಿ ಕದ್ಕೊಂಡು ಬಂದ್ಬಿಟ್ರು. And you are brought to the court. ನಿಮ್ಗೆ ಕೋರ್ಟಿನಲ್ಲಿ ಹಾಕಿದ್ದಾರೆ. The father is sitting there as a judge. ನಿಮ್ಮ ತಂದೆ ಅಲ್ಲಿ ಜಡ್ಜ್ ಆಗಿ ಕುಳಿತುಕೊಂಡಿದ್ದಾರೆ, ನ್ಯಾಯಾಧಿಪತಿ. And you remember many years ago when you broke a cup, your father said, okay, it doesn't matter. ಅವತ್ತು ನಿಮ್ಗೆ ನೆನಪಿದೆ, ಬಹಳ ವರ್ಷದ ಮೊದಲು ನೀವು ಬಟ್ಟಲನ್ನ ಮುರಿದಾಕಿದಾಗ ಅದೇ ತಂದೆ ಪರವಾಗಿಲ್ಲ ಅಂತ ಹೇಳಿದ್ರು. Now you tell your father. ಇವತ್ತು ನೀವು ನಿಮ್ಮ ತಂದೆಗೆ ಹೇಳ್ತೀರಾ, Dad, you remember years ago I broke a cup and I said I'm sorry and you let me go. ಬಹಳಷ್ಟು ವರ್ಷದ ಮೊದಲು ನಾನು ಒಂದು ಬಟ್ಟಲನ್ನ ಮುರಿದಾಕಿದ್ದೆ, ನೀನು ಪರವಾಗಿಲ್ಲ ಅಂತ ಹೇಳ್ದೆ. Okay, now I robbed bank of 100 crores, I'm sorry, please let me go. ಇವತ್ತು ನಾನು 100 ಕೋಟಿ ಹಣವನ್ನ ನಾನು ಬ್ಯಾಂಕ್ನಿಂದ ಕದ್ದಿದ್ದೀನಿ, ಇವತ್ತು ಪರವಾಗಿಲ್ಲ ಅಂತ ಕ್ಷಮಿಸ್ಬಿಡು. What will the father sit in the judge and say? ನ್ಯಾಯಾಧಿಪತಿಯಾಗಿ ಆ ತಂದೆ ಏನ್ ಹೇಳ್ತಾನೆ? Oh, I love you my son, you can go. ಪ್ರೀತಿಯ ಮಗನೇ, ಪರವಾಗಿಲ್ಲ, ಹೋಗ್ಬಿಡು ಅಂತ ಹೇಳ್ತಾರೆ. He'll lose his job that day. ಅವತ್ತೇ ಅವನ ಕೆಲಸ ಕೂಡ ಹೋಗ್ಬಿಡುತ್ತೆ. And his son will not escape, they'll catch him and bring him before another judge. ಅವ್ರ ಮಗ ಸ್ವತಂತ್ರ ಆಗೋದಿಲ್ಲ, ಅವನ್ನ ಹಿಡಿದು ಬೇರೆ ನ್ಯಾಯಾಧಿಪತಿ ಹತ್ರ ಕರ್ಕೊಂಡು ಬರ್ತಾರೆ. Robbing a bank of 100 crores is not like breaking a cup. ಒಂದು ಬ್ಯಾಂಕ್ ನಲ್ಲಿ 100 ಕೋಟಿ ಕದಿಯೋದು ಒಂದು ಚಿಕ್ಕ ಬಟ್ಲು ಮುರಿದಂತಲ್ಲ. First of all, you got to return all that money. ಮೊದಲು ಆ ಹಣವನ್ನ ಹಿಂದಿರುಗಿಸಬೇಕು. Not only that, ಅಷ್ಟು ಮಾತ್ರವಲ್ಲ, get a fine. ಅದಕ್ಕೆ
ಇದು ಕೂಡ ಕಟ್ಟಬೇಕು, ಫೈನ್ ಕಟ್ಟಬೇಕು. Judges to say, okay, you are fined 1 crore. ನಿಮಗೆ 1 ಕೋಟಿ ಫೈನ್ ಅಂತ ಹೇಳಿದ್ರೆ Return the money and then fine pay. ಹಣವನ್ನ ಕಟ್ಟು ಇನ್ನು ಹೆಚ್ಚಿನ ಹಣವನ್ನು ನೀನು ಕೊಡಬೇಕು ಅಂತ ಕೇಳ್ತಾರೆ. That is right. That is the law says you got to do that. ಅದು ನ್ಯಾಯ ತೀರ್ಮಾನವಾಗಿ ಅದು ಮಾಡಬೇಕಾಗುತ್ತೆ. So the son can think, this father of mine is so strict with me. ಆ ಮಗ ಅನ್ಕೊಬಹುದು, ಈ ತಂದೆ ಬಹಳ ಗಂಭೀರವಾಗಿದ್ದಾನೆ ನನ್ನ He ಜೊತೆ doesn't ಅಂತ. love me. ಅವನ್ ಪ್ರೀತಿಸೋಲ್ಲ ನನ್ನ. But the father says, you have to pay 1 crore. There's no way out. That is what I fine everybody, whether you're my son or not my son. ನೀನು ಆ ಹಣವನ್ನ 1 ಕೋಟಿ ಕಟ್ಟಲೇಬೇಕು ಫೈನ್ ಆಗಿ, ಇಲ್ಲ ಯಾರೇ ಆಗಿರ್ಲಿ, ನನ್ನ ಮಗನಾಗಿರ್ಲಿ ಇನ್ಯಾರೇ ಆಗಿರ್ಲಿ ಅಂತ ತಂದೆ ನ್ಯಾಯಾಧಿಪತಿ ಹೇಳ್ತಾನೆ. God is a righteous judge. ದೇವರು ನೀತಿ ಉಳ್ಳ ನ್ಯಾಯ ತೀರ್ಮಾನ ಮಾಡೋ ನ್ಯಾಯಾಧಿಪತಿ. He cannot let anybody go when he says, I'm sorry. ಯಾರಾದ್ರೂ ಕ್ಷಮಿಸು ಅಂತ ಹೇಳ್ಬಿಟ್ರೆ ಸುಮ್ನೆ ಬಿಟ್ಟು ಬಿಡೋದಿಲ್ಲ ದೇವರು. But then what does the father do? ಹಾಗಿದ್ರೆ ದೇವರು ಏನ್ ಮಾಡ್ತಾರೆ ತಂದೆ? After fining him, the poor boy doesn't have any money. ಅವನ್ ಹೇಳ್ತಾರೆ ಅವನ್ ಫೈನ್ ಕಟ್ಟಬೇಕು ಅಂತ, ಆದ್ರೆ ಅವನ ಹತ್ರ ಹಣ ಇಲ್ಲ ಹುಡುಗನ ಹತ್ರ. What he robbed, he has returned. Now he's got no money. ಅವನ ಹತ್ರ ಏನ್ ಕದ್ದಿದ್ದಾನೋ ಅದನ್ನು ಕೊಟ್ಬಿಟ್ಟನು, ಆದ್ರೆ ಫೈನ್ ಕಟ್ಲಿಕ್ಕೆ ದುಡ್ಡಿಲ್ಲ. Knows that. ತಂದೆಗೆ ಗೊತ್ತಿದೆ ಅದು. So the father takes off his judge's robes. ಆತನು ನ್ಯಾಯಾಧಿಪತಿಯ ಹೊದಿಕೆಯನ್ನು ತೆಗೆದು ಬಿಡ್ತಾನೆ. He comes down to the front. ಮುಂದೆ ಬರ್ತಾನೆ. And he says, now I'm your father. ನಾನು ಇವಾಗ ನಿನ್ನ ತಂದೆ. And he takes out his own personal checkbook. ಅವನು ತನ್ನ ಸ್ವಂತ ಚೆಕ್ ಬುಕ್ ಅನ್ನ ತೆಗೆದು and he writes, pay 1 crore to the government. 1 ಕೋಟಿ ರೂಪಾಯಿ ಹಣವನ್ನ ಬರೆದು ಸರ್ಕಾರಕ್ಕೆ ಕೊಡ್ತಾನೆ. He says to his son, ಮಗನಿಗೆ ಹೇಳ್ತಾನೆ, I spent 30 years earning this 1 crore. ಈ 1 ಕೋಟಿಯನ್ನ ನಾನು ಗಳಿಸಲಿಕ್ಕೆ 30 ವರ್ಷ ತೆಗೆದುಕೊಂಡಿದ್ದೆ. This is my whole life savings. ನನ್ನ ಜೀವಿತಾವಧಿ ಕಾಲದ ಉಳಿತಾಯ ಇದಾಗಿದೆ. If I give this to you, I have zero in my bank account. ಇದು ನಾನು ಕೊಟ್ಟು ಬಿಟ್ರೆ ನನ್ನ ಅಕೌಂಟ್ ನಲ್ಲಿ ಯಾವ ಹಣ ಇರೋದಿಲ್ಲ. I love you so much. ನಾನು ನಿನ್ನನ್ನು ಬಹಳವಾಗಿ ಪ್ರೀತಿಸ್ತೇನೆ. I will pay your fine. ನಿನ್ನ ಆ ಒಂದು ಫೈನ್ ಅನ್ನ ಕಟ್ಟಿಬಿಡ್ತೀನಿ. Take this check and give it to the government and go free. ಈ ಚೆಕ್ ತೆಗೆದುಕೊಂಡು ಹೋಗಿ ಸರ್ಕಾರಕ್ಕೆ ಕೊಟ್ಬಿಟ್ಟು ನೀನು ಸ್ವತಂತ್ರನಾಗಿ ಹೋಗು. What did he do? ಏನ್ ಮಾಡ್ದ? As a judge, he punished him. ಒಬ್ಬ ನ್ಯಾಯಾಧಿಪತಿಯಾಗಿ ಅವನಿಗೆ ಶಿಕ್ಷೆ ಕೊಟ್ಟ. As a father, he paid the punishment himself. ತಂದೆಯಾಗಿ ಆ ಶಿಕ್ಷೆಯನ್ನು ತಾನೇ ತೆಗೆದುಕೊಂಡು. So I tell people, ನಾನು ಜನರಿಗೆ ಹೇಳ್ತೇನೆ, I'll tell you why I believe Christianity is the only way to God. ಯಾಕೆ ಈ ಕ್ರೈಸ್ತತ್ವ ಒಂದೇ ಮಾರ್ಗ ಅಂತ ನಾನು ನಿಮ್ಗೆ ಹೇಳ್ತೀನಿ. If you say that God is such a cheap God, that any sin you commit, you just say, I'm sorry, and he let you go. ದೇವರು ಬಹಳ ಕನಿಷ್ಠವಾದ ದೇವರು, ಏನ್ ಪಾಪ ಮಾಡಿದ್ರು ಪರವಾಗಿಲ್ಲ ಅಂತ ಬಿಟ್ಟು ಬಿಡ್ತಾರೆ ಅಂತ ಹೇಳ್ತೀರಿ. Treating sin like a broken plate or something. ನೀವು ಆವಾಗ ಪಾಪವನ್ನ ನೀವು ಯಾವ್ದೋ ಒಂದು ಚಿಕ್ಕ ಬಟ್ಲು ಮುರಿದಾಗೆ ಹೇಳ್ತಾ ಇದ್ದೀರಾ. Cannot be the true God. The true God must be a very strict. ಅವಾಗ ಅದು ಸತ್ಯವಾದ ದೇವರಲ್ಲ. ಸತ್ಯವಾದ ದೇವರಾಗಿದ್ರೆ ಅವರು ಬಹಳ ಖಂಡಿತವಾಗಿರ್ಬೇಕು. Then there must be a punishment for sin. ಯಾವುದೇ ಪಾಪಕ್ಕಾದ್ರೂ ಅಲ್ಲಿ ಶಿಕ್ಷೆ ಇರಲಿ. But he must also be a loving God. ಆತನ ಪ್ರೀತಿ ಉಳ್ಳ ದೇವರು ಕೂಡ ಆಗಿರ್ಬೇಕು. So he must punish me and pay the punishment himself. ಶಿಕ್ಷೆ ಕೊಡಬೇಕು, ಆ ಶಿಕ್ಷೆಯನ್ನ ತಾನೇ ತೆಗೆದುಕೊಳ್ಬೇಕು. That means he is holy and he is loving. ಅದರ ಅರ್ಥ ಏನಂದ್ರೆ ಆತ ಪವಿತ್ರನು ಮತ್ತು ಪ್ರೀತಿ ಉಳ್ಳವನು. Then I tell them, ನಂತರ ಅವ್ರಿಗೆ ಹೇಳ್ತೀನಿ, tell me which religious leader came into the world and said, I have come to die for your sins. ನೀವು ನಾನು ಕೇಳ್ತೀನಿ, ಯಾವ ಧಾರ್ಮಿಕ ನಾಯಕನು ಇಲ್ಲಿ ಬಂದ್ಬಿಟ್ಟು ನಿಮ್ಮ ಪಾಪಕ್ಕಾಗಿ ಸಾಯ್ತೀನಿ ಅಂತ ಹೇಳಿದಾರೆ? Nobody. ಯಾರು ಇಲ್ಲ. No religion in the world anybody said that. ಯಾವ ಧರ್ಮದಲ್ಲೂ, ಈ ಭೂಮಿಯಲ್ಲಿರೋ ಯಾವ ಧರ್ಮದಲ್ಲೂ ಹೀಗೆ ಹೇಳಿಲ್ಲ. Yeah, many religious leaders came and said, be kind and don't hurt the poor people. ಬಹಳ ಧಾರ್ಮಿಕ ನಾಯಕರು ಹೀಗೆ ಹೇಳಿದರೆ, ನೀವು ದಯೆ ಉಳ್ಳವರಾಗಿರಿ, ಯಾರನ್ನೂ ದೋಯಿಸಬೇಡಿ, don't tell lies, ಸುಳ್ಳು ಹೇಳಬೇಡಿ, help the poor, ಬಡವರಿಗೆ ಸಹಾಯ ಮಾಡಿ. Everybody said, Jesus also said. ಎಲ್ಲರೂ ಹೇಳಿದ್ರು, ಯೇಸು ಸ್ವಾಮಿ ಕೂಡ ಹೀಗೆ ಹೇಳಿದ್ರು. So many things that Jesus said, others also say. ಯೇಸು ಸ್ವಾಮಿ ಹೇಳಿದ ಬಹಳಷ್ಟು ವಿಷಯಗಳು ಬೇರೆಯವರು ಹೇಳ್ತಾರೆ. Many people imitate Jesus and say the same thing. ಯೇಸು ಸ್ವಾಮಿನ ಅನುಕರಣೆ ಮಾಡಿ ಹಾಗೆ ಹೇಳ್ತಾರೆ. Treat other people the way you want them to treat you. ಬೇರೆಯವ್ರನ್ನ ನೀವು ಹೇಗೆ ಅವರು ನಿಮ್ಮನ್ನ ನಡ್ಸ್ಕೊಂಡ್ಬೇಕು ಹಾಗೆ ಅವ್ರನ್ನ ನಡ್ಸ್ಕೊಳ್ಳಿ ಅಂತ ಹೇಳ್ತಾರೆ. Said that and many other people also say. ಯೇಸು ಸ್ವಾಮಿ ಹೇಳಿದ್ರು, ಹಾಗೆ ಬಹಳಷ್ಟು ಜನ ಕೂಡ ಹೇಳ್ತಾರೆ. So many religions teach many good things. I don't deny that. ಬಹಳಷ್ಟು ಧರ್ಮಗಳು ಬಹಳಷ್ಟು ಒಳ್ಳೆಯದನ್ನ ಪ್ರಚಾರ ಮಾಡುತ್ತವೆ, ಅದನ್ನ ಇಲ್ಲ ಅಂತ ಹೇಳಲ್ಲ. But who came here and said, I have come to die for your sin? ಆದ್ರೆ ಯಾರು ನಿಮ್ಮ ಪಾಪಕ್ಕಾಗಿ ನಾನು ಸಾಯ್ತೀನಿ ಅಂತ ಹೇಳಿದವರು? I have come to take the punishment for your sin. ನಿನ್ನ ಪಾಪಕ್ಕಾಗಿ ಶಿಕ್ಷೆಯನ್ನ ನಾನ್ ತೆಗೆದುಕೊಂತೀನಿ ಅಂತ ಹೇಳಿದವರು. It's not a small thing like breaking a plate. ಪಾಪ ಅನ್ನೋದು ಒಂದು ತಟ್ಟೆಯನ್ನ ಮುರಿದಾಗ ಅಷ್ಟು ಚಿಕ್ಕದಲ್ಲ.
go to God and say, I'm sorry, and God will just forgive you. ದೇವರು ಅಯ್ಯೋ ಕ್ಷಮಿಸಿ ದೇವ್ರೆ ಅಂತ ಹೇಳಿದ್ರೆ ಹಾಗೆ ಪರವಾಗಿಲ್ಲ ಅಂತ ಕ್ಷಮಿಸ್ಬಿಡೋದಿಲ್ಲ. Even on earth, there will be an unrighteous judge who forgives his son for robbing a bank like that. ಹಾಗೆ ಬ್ಯಾಂಕ್ ನ ಕಳ್ಳತನ ಮಾಡಿದ ಮಗನನ್ನ ಆತ ನ್ಯಾಯಾಧಿಪತಿ ಕ್ಷಮಿಸಿದ್ರೆ ಅವನು ಅನೀತಿವಂತನಾಗ್ಬಿಡ್ತಾನೆ. I say sin is worse than that. ಪಾಪ ಅದಕ್ಕಿಂತ ಗಂಭೀರವಾದ, Worse than robbing a bank. ಆ ಒಂದು ಬ್ಯಾಂಕ್ ನ ಕಳ್ಳತನ ಮಾಡೋದಕ್ಕಿಂತ ಬಹಳ ಮೋಸವಾದದ್ದು. It's like murdering people. ಮನುಷ್ಯರನ್ನ ಕೊಲೆ ಮಾಡಿದ ಹಾಗೆ ಅದು. It's like murdering 100 people. One sin is like murdering 100 people. ಒಂದು ಪಾಪ ಅನ್ನೋದು 100 ಜನರನ್ನ ಕೊಲೆ ಮಾಡಿದ ಹಾಗೆ. You think if somebody has murdered 100 people, that is a small sin like breaking a plate? ನೀವು ಈಗ ಅನ್ಕೊಂತೀರಾ 100 ಜನರನ್ನ ಸಾಯಿಸಿದ್ದು ಒಂದು ಚಿಕ್ಕ ವಿಷಯ, ತಟ್ಟೆ ಮುರಿದ ಹಾಗೆ ಅಂತ? And if a son has murdered 100 people and he says, Dad, please forgive me, I'm sorry, I killed 100 people. 100 ಜನನ ಸಾಯಿಸಿದ ಒಬ್ಬ ಮಗನು, ಅಪ್ಪ ನನ್ನ ಕ್ಷಮಿಸ್ಬಿಡು ಅಂತ ಹೇಳಿದ್ರೆ ಅದು ಬಿಟ್ಟು ಬಿಡ್ತಾರ ಸುಮ್ನೆ? No, sin is very serious. ಇಲ್ಲ, ಪಾಪ ಗಂಭೀರವಾದದ್ದು. The only religion that teaches that sin is very serious is the Christian faith. ಒಂದೇ ಒಂದು ಧರ್ಮ ಯಾವುದು ಪಾಪ ಗಂಭೀರ ಅಂತ ಹೇಳುವಂತದ್ದು ದೇವರ ವಾಕ್ಯದಲ್ಲಿ ಮಾತ್ರ. The only religion that teaches that even having a dirty thought against one woman is a sin. It's only Jesus who taught that. ಒಂದೇ ಧರ್ಮ ಈ ಒಂದು ಹೆಣ್ಣನ್ನ ಮೋಹದ ದೃಷ್ಟಿಯಿಂದ ನೋಡೋದು ಪಾಪ ಅಂತ ಹೇಳಿಕೊಟ್ಟಿದ್ದು ಯೇಸು ಸ್ವಾಮಿ ಒಬ್ಬ. It's only Jesus who said that being angry with somebody is the same as killing that person. ಯೇಸು ಸ್ವಾಮಿ ಮಾತ್ರ ಹೇಳಿದ್ದು ಹೀಗೆ, ಒಬ್ಬನ ಬಗ್ಗೆ ಕೋಪ ಮಾಡಿಕೊಳ್ಳೋದು ಆತನನ್ನ ಸಾಯಿಸಿದಾಗ ಕೊಲೆ ಮಾಡಿದ ಹಾಗೆ ಅಂತ. Matthew chapter 5, you read all that. ಮತ್ತಾಯ 5ರಲ್ಲಿ ನೀವು ಓದ್ತೀರಾ ಅದನ್ನ. It's only Jesus said you must always speak the truth all the time, 24 hours. ಯೇಸು ಸ್ವಾಮಿ ಮಾತ್ರ ಹೇಳಿದ್ದು ಯಾವಾಗ್ಲೂ 100% ಸತ್ಯವನ್ನ ಮಾತಾಡಬೇಕು ಅಂತ. Love your enemies. ನಿಮ್ಮ ಶತ್ರುಗಳನ್ನ ಪ್ರೀತಿಸಬೇಕು. And don't do your religious prayer and all to show other people. Do it in secret before God. ನಿಮ್ಮ ಧಾರ್ಮಿಕ ಆಚರಣೆಗಳನ್ನ ಮನುಷ್ಯರಿಗೆ ತೋರಿಸಲಿಕ್ಕೆ ಮಾಡಬೇಡಿ, ಅದನ್ನ ರಹಸ್ಯವಾಗಿ ಮನೆಯಲ್ಲಿ ಮಾಡಿ ಅಂತ. So high. ದೇವರ ಕರೆ ಬಹಳ, ಯೇಸು ಸ್ವಾಮಿಯ ಕರೆ ಬಹಳ ಎತ್ತರವಾದದ್ದು. If you come below that standard, you have sinned. ಆ ಒಂದು ಮಠದಿಂದ ಕೆಳಗಡೆ ಬಂದ್ರೆ ನೀವು ಪಾಪ ಮಾಡ್ಬಿಡ್ತೀರಾ. The punishment is not 1 crore, it is death. ಅಲ್ಲಿ ಆ ಒಂದು ಪಾಪಕ್ಕೆ ಶಿಕ್ಷೆ 1 ಕೋಟಿ ಅಲ್ಲ, ಸಾವು. That is why I asked, which religious leader came to the world to die for my sins? Tell me. ಅದರಿಂದ ನಾನು ಕೇಳಿದೆ, ಯಾವ ಧರ್ಮ ನಿಮ್ಗೆ ಹೇಳುತ್ತೆ ಯಾರ ಧರ್ಮದ ನಾಯಕರು ಬಂದಿದ್ದಾರೆ ನಿಮ್ಮ ಪಾಪಗಳಾಕಿ ಸಾಯಲಿಕ್ಕೆ? ಯೇಸು ಸ್ವಾಮಿಯ ಮಾತ್ರ. That is why I believe he is the only way. ಅದರಿಂದ ನಾನು ಹೇಳ್ತೀನಿ, ಆತ ಒಬ್ಬನೇ ಮಾರ್ಗನು.